ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ಪೂಜಾ ಶಿವಕುಮಾರ್. ಎಸ್, ನನ್ನ ಜೊತೆ ನನ್ನ ಕೋ ಆಂಕರ್ ಲತಾ ರಾಜನ ಅವರು ಕೂಡ ಇದ್ದಾರೆ. ಎಸ್ ವೀಕ್ಷಕರೇ, ಸುಮಾರು 18 ವರ್ಷಗಳ ಕಾಲ ಕಂಡಂತಹ ಕನಸು ಜೂನ್ 3ಕ್ಕೆ RCB ಮ್ಯಾಚ್ ನಡೆಯುತ್ತೆ. ಪ್ರತಿ ಬಾರಿ RCB ಮ್ಯಾಚ್ ನಡೆದಾಗ ನಮ್ಗೆಲ್ಲರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಸಲ ಕಪ್ ನಮ್ದೆ. RCB ಇರುವಂತಹ ಫ್ಯಾನ್ಸ್ ಬಹುಶಃ ಮೇ ಬಿ ಯಾರಿಗೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಜನಗಳು ಆ ದಿನ ಯಾವಾಗ ಬರುತ್ತಪ್ಪ, ಆ ಮ್ಯಾಚ್ ಯಾವಾಗ ನೋಡ್ತೀವಿ ನಾವು ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾದು ಕುಳಿತಂತಹ ದಿನ ಅದು. ಅದೇ ರೀತಿಯಾಗಿ ಕೊನೆ ಮೂಮೆಂಟ್ ಅಲ್ಲಿ ಆ ಒಂದು ಗೆಲುವಿನ ಸಂಭ್ರಮ ಏನಿದೆ, ಕೊನೆ ಮೂಮೆಂಟ್ ಅಲ್ಲಿ ಈ ಸಲ ಕಪ್ ನಮ್ದೇ ಆಗೋಗುತ್ತೆ. ಸುಮಾರು ಎಷ್ಟೋ ಜನರ ಅರಕೆ ಆಗಿತ್ತು, ಎಷ್ಟೋ ಜನರ ಪ್ರೀತಿ, ಅದೆಲ್ಲದಕ್ಕೂ ಕೂಡ ಕಾರಣ ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟೋ ಜನ ಕನ್ಸ್ ಕಂಡಿದ್ರು ಈ ಸಲ ಕಪ್ ನಮ್ದಾಗತ್ತೆ ಅಂತ. ಅದೇ ರೀತಿಯಾಗಿ ಆ ಒಂದು ಕಪ್ ನಮ್ದಾದಾಗ ಜನರು ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಅವರು ಸಂತೋಷನ ಬೇರೆ ಬೇರೆ ತರದಲ್ಲೆಲ್ಲ ಕೂಡ ವ್ಯಕ್ತಪಡಿಸಿದ್ರು. ಅವತ್ತು ರಾತ್ರಿ ಬಹುಶಃ ಬೇರೆ ಯಾರು ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ನಾನು ಕೂಡ ಎಮೋಷನಲ್ ಆದೆ ಆ ಟೈಮಲ್ಲಿ. ಬಹಳಷ್ಟು ಜನ ಎಮೋಷನಲ್ ಆದ್ವಿ. ವಿರಾಟ್ ಕೊಹ್ಲಿ ಅವರು ಕೂಡ ಆ ಒಂದು ಕಣ್ಣಲ್ಲಿ ಅವ್ರ ಕಣ್ಣೀರ್ ನೋಡಿದಾಗ ಬಹಳಷ್ಟು ಜನಗೆ ಒಂದು ಎಮೋಷನಲ್ ಮೂಮೆಂಟ್ ಕನೆಕ್ಟ್ ಆಗಿದ್ವಿ ನಾವೆಲ್ಲರೂ ಕೂಡ. ನಾನು ಕೂಡ ಬಹಳಷ್ಟು ಎಮೋಷನಲ್ ಆಗಿದೆ ಆ ಸಂದರ್ಭದಲ್ಲಿ. ವಾವ್, ನಮ್ಮ RCB ತಂಡ ನಮ್ಮ ಕನಸನ್ನ ನನಸು ಮಾಡ್ಬಿಡ್ತಲ್ಲ. ಅವ್ರು ಪಟ್ಟಂತಹ ಶ್ರಮ ಇವತ್ತು ನಮ್ದು RCB ಕಪ್ ನಮ್ದು ಆಯ್ತಲ್ಲ ಅನ್ನುವಂತಹ ಖುಷಿ. ಎಲ್ಲರೂ ಕೂಡ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ವಿ. ಸುಮಾರು 4 ಗಂಟೆಗಳವರೆಗೂ ಕೂಡ ಯಾರು ಮಲ್ಕೊಂಡಿರ್ಲಿಲ್ಲ ಅವತ್ತು. ಯಾಕಂದ್ರೆ ಇಡೀ ದಾಸರಳ್ಳಿ ಆಗಿರ್ಬೋದು, ಯಶವಂತಪುರ, ಹೀಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗೋಗಿತ್ತು. ಎಲ್ಲರೂ ಕೂಡ ಆಲ್ರೆಡಿ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡಿದ್ರು, ಪಟಾಕಿ ಹಚ್ತಿದ್ರು. ಎಲ್ಲ ಒಂದು ಏನೋ ದೀಪಾವಳಿ ಯುಗಾದಿ ಹಬ್ಬ ಮತ್ತೆ ಮರುಕಳಿಸ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಒಂದು ಹಬ್ಬ, ಒಂದು ಸಡಗರ ಸಂಭ್ರಮ ಮನೆ ಮಾಡಿತ್ತು ಎಲ್ಲಾ ಕಡೆ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಬಹಳ ಅಂದ್ರೆ ಬಹಳ ಖುಷಿ ಪಟ್ಟಂದ್ರ. ಎಲ್ಲಾ ನಗರದೊಳಗೆ, ಎಲ್ಲ ರಾಜ್ಯದಲ್ಲೂ ಕೂಡ ಬಹಳ ಅವ್ರವ್ರದೇ ಆದಂತಹ ಸೆಲೆಬ್ರೇಷನ್ ಮಾಡಿದ್ರು. ಬಟ್ ಬಹುಶಃ ಅವತ್ತು ಎಣ್ಣೆ ಹೊಡೆದು ಸೆಲೆಬ್ರೇಟ್ ಮಾಡಿದ್ರು ಕೆಲವರು ಹಿಂಗೆ ರೋಡ್ಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಆ ಒಂದು ಖುಷಿನ ವ್ಯಕ್ತಪಡಿಸಿದ್ರು. ಬಹುಶಃ ಒಂದೇ ದಿನಕ್ಕೆ ಈ ಒಂದು ಕ್ಷಣ ಆಗಿರ್ಬೋದು, ಇಂಥ ಒಂದು ಕೆಟ್ಟ ಗಳಿಗೆ ಬರುತ್ತೆ ಅಂತ ನಾವ್ ಯಾರು ಕೂಡ ಕನಸಲ್ಲೂ ಕಂಡಿರ್ಲಿಲ್ಲ ವೀಕ್ಷಕರೇ. ಒಂದೇ ದಿನಕ್ಕೆ ಈ ತರ ಆಗತ್ತೆ, ಆ ಒಂದು ಸಂಭ್ರಮ, ಆ ಒಂದು ಎಷ್ಟು ನಾವು ಖುಷಿ ಪಟ್ಟಿದ್ವಿ, ಆ ಒಂದು ಸಂಭ್ರಮ ಪಟ್ಟಿದ್ವಿ, ಅದೆಲ್ಲವೂ ಕೂಡ ಒಂದೇ ಸಲ ಹಿಂಗ್ ಅಳಿಸೋಗುತ್ತೆ ಅಂತ ನಾವ್ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಎಲ್ಲರೂ ಕೂಡ ಒಂದು ರಾಯಲ್ ಚಾಲೆಂಜರ್ಸ್ ಅಲ್ವಾ ಲತಾ ಅವ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಯಾವ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಸಂತಾಪಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಊಹೆ ಮಾಡಿರ್ಲಿಲ್ಲ ಇಂಥ ಒಂದು ದುರಂತ ಸಂಭವಿಸುತ್ತೆ ಅಂತ. ಅವ್ರ ಕೈಯಲ್ಲಿ ಏನು ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಷ್ಟು ಅಭಿಮಾನಿಗಳು ಅವರ ಒಂದು ಕ್ರೇಜ್ನೆಸ್ ಇಂದ ಇಂಥ ಒಂದು ದುರಂತ ಸಂಭವಿಸುತ್ತೆ ಅಂತ ಅವ್ರು ಅನ್ಕೊಂಡು ಇರ್ಲಿಲ್ಲ. ಬಹುಶಃ ಸರ್ಕಾರ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಒಂದು ಪ್ರಿಕಾಷನ್ ಅನ್ನ ತಗೊಳ್ಬೋದಾಗಿತ್ತು. ಇದಕ್ಕೆಲ್ಲ ನೀಟಾಗಿ ಒಂದು ಮ್ಯಾನೇಜ್ ಮಾಡ್ಬೋದಾಗಿತ್ತು. ಇನ್ನು ಒಂದ್ 2 ದಿನ ಟೈಮ್ ತಗೊಂಡು ಇದನ್ನ ಹೇಗೆ ಅಭಿಮಾನಿಗಳನ್ನ ಹೇಗೆ ಎಲ್ಲ ಕಂಟ್ರೋಲ್ ಮಾಡ್ಬೇಕನ್ನೋದಾಗಿರ್ಬೋದು, ಈ ಕಾರ್ಯಕ್ರಮನ ಒಂದೇ ಕಡೆ ಏರ್ಪಡಿಸಿರೋದಂತಾಗಿರ್ಬೋದು, ಆತರ ಮಾಡ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ಸರ್ಕಾರದ ನಿರ್ಲಕ್ಷ್ಯದಿಂದನೂ ಈ ಒಂದು ಘಟನೆ ಸಂಭವಿಸಿದೆ ಅಂತ. ಹೌದು, ಆ ಸಂಭ್ರಮ ಎಲ್ಲ ಆಯ್ತು, ಕೊನೆಗೆ ಕಪ್ ತಗೊಂಡ್ರು, ಎಲ್ಲ ಆಯ್ತು. ಆದ್ರೆ ನಮಗೆ ಗೊತ್ತೇ ಇಲ್ಲ ಸಡನ್ ಆಗಿ ಈ ರೀತಿ ಒಂದು ಪ್ಲಾನ್ ಆಗತ್ತೆ. ಬೆಂಗಳೂರಿಗೆ ಅವರು ಈ ಒಂದು ಸಂಭ್ರಮನ ಸೆಲೆಬ್ರೇಟ್ ಮಾಡಕ್ ಬರ್ತಾರೆ, ಈ ಒಂದು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡಕ್ ಬರ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ, ಅನ್ಕೊಂಡು ಇರ್ಲಿಲ್ಲ. ಸಡನ್ ಆಗಿ ಇದೆಲ್ಲವೂ ಕೂಡ ಪ್ಲಾನ್ ಆಗುತ್ತೆ. ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಒಂದು ಪೇಜ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಈ ರೀತಿ ಈ ಒಂದು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡೋದಕ್ಕೆ ವಿರಾಟ್ ಕೊಹ್ಲಿ ಜೊತೆಗೆ RCB ತಂಡ ನಮ್ಮೊಟ್ಟಿಗೆ ಇವತ್ತು ಬೆಂಗಳೂರಲ್ಲಿ ಜಾಯಿನ್ ಆಗ್ತಾ ಇದೆ. ವಿಧಾನಸೌಧ ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದಷ್ಟು ಸಮಾರಂಭನ ಏರ್ಪಾಡು ಮಾಡ್ಕೊಳ್ತಾರೆ. ನಾವ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಜನ ಕೇಳಿ RCB ಇರುವಂತಹ ಫ್ಯಾನ್ಸ್, ನಾನು ಮೊದಲೇ ಹೇಳ್ತಾ ಇದ್ದೆ RCB ಇರುವಂತಹ ಫ್ಯಾನ್ಸ್ ಮೇ ಬಿ ಬಹುಶಃ ಯಾರಿಗೂ ಇಲ್ಲ ಅನ್ಸುತ್ತೆ. ಅಷ್ಟು ಜನ RCB ಅಂದ್ರೇನೆ ಕ್ರೇಜು. ಕಪ್ ಗೆಲ್ಲಿಲ್ಲ ಅಂದ್ರು, ಬಿಟ್ರು, ಅದೇ ರೀತಿಯಾಗಿ ಅದೇ ಪ್ರೀತಿ, ಏನ್ 18 ವರ್ಷ ಪ್ರೀತಿ ಇದೆ, ಅದೇ ಪ್ರೀತಿ, ಅದೇ ಅಭಿಮಾನ, ಅದೆಲ್ಲವೂ ಕೂಡ ನಮಗೆ ಅನ್ಸುತ್ತೆ. ಆಶ್ಚರ್ಯ ಆಗುತ್ತೆ, ಏನಪ್ಪ RCB ಇಷ್ಟು ಜನ ಫಾಲೋವರ್ಸ್, ಇಷ್ಟು ಜನ ಫ್ಯಾನ್ಸು ಅಂತ ನಮಗೆ ಖುಷಿ ಆಗತ್ತೆ. ನಾನು ಕೂಡ RCB ಫ್ಯಾನು. ಏನೋ ಗೊತ್ತಿಲ್ಲ, ಅದು ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದ್ರೂ ಕೂಡ RCB ಅಂದ್ರೆ ಏನೋ ಒಂದು ಎಮೋಷನ್, RCB ಅಂದ್ರೆ ಏನೋ ಒಂದು ಕನೆಕ್ಷನ್. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ
ನಂತರನೇ ಬಹಳಷ್ಟು ಜನ ಭಾಗಿಯಾಗ್ತಾರೆ. ಇವತ್ತು ನಮ್ಮ RCB ತಂಡ ಬರ್ತಾ ಇದೆ, ನಮ್ಮ ಬೆಂಗಳೂರಿಗೆ ಬರ್ತಾ ಇದೆ, ವಿರಾಟ್ ಕೊಹ್ಲಿ ಅವ್ರು ಬರ್ತಾ ಇದಾರೆ ಅಂತ ಬಹಳ ಜನ ಸೇರ್ತಾರೆ. ಆದ್ರೆ ಇಲ್ಲಿ ಯಾರ್ದು ತಪ್ಪು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದೆಲ್ಲೋ ಒಂದ್ ಕಡೆ ಸರ್ಕಾರದ ತಪ್ಪ ಅಥವಾ ಜನಗಳ ಉಚಿತನ? ಅಷ್ಟು ಜನ ಬರ್ತಾರೆ ಅಂದ್ರೂ ಕೂಡ ಏನೋ ಒಂದ್ ಕಡೆ ಸರ್ಕಾರ ಇದ್ರ ಬಗ್ಗೆ ಒಂದಷ್ಟು ಕ್ರಮಗಳನ್ನ ತಗೋಬೋದಿತ್ತಲ್ವಾ? ಬರೀ 24 hours ಅಲ್ಲಿ ಅಂಡ್ ಇಷ್ಟು ಬೇಗ ಅಂದ್ರೆ ಮಾಡ್ಬಿಡ್ಬೇಕು, ನೆಕ್ಸ್ಟ್ ಡೇನೇ ಮಾಡ್ಬಿಡ್ಬೇಕು ಅನ್ನೋದು ಏನೂ ಇರಲಿಲ್ಲ. ಸುಮಾರು ದಿನಗಳಿತ್ತು ಟೈಮ್, ಹೆಂಗಿದ್ರು ಕಪ್ ನಮ್ದೇ ಆಗಿತ್ತು. ಇನ್ನೊಂದಷ್ಟು ದಿನಗಳು ನೀಟಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ಜನಗಳು ಬರ್ತಾರೆ. ಆಬ್ವಿಯಸ್ಲಿ RCB ಅಂದ್ರೆ ಬಹಳ ಲಕ್ಷಾಂತರಗಳ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಸೇರ್ತಾರೆ. ಅದೊಂದು ಐಡಿಯಾ ಇರ್ಲಿಲ್ವಾ? ನಮ್ಮಂತವ್ರಿಗೆ ಒಂದು ಐಡಿಯಾ ಇರುತ್ತೆ, ಆದ್ರೆ ಸರ್ಕಾರಕ್ಕೆ ಇದ್ರದ್ದು ಐಡಿಯಾ ಇರ್ಲಿಲ್ವಾ? ಯಾರು ಇದೆಲ್ಲ ಪ್ಲಾನ್ ಮಾಡಿದ್ದಾಗಾದ್ರೆ? ಯಾಕೆ ಸಡನ್ ಆಗಿ ಈ ತರ ಪ್ಲಾನ್ ಮಾಡಿದ್ರು? ಅಂದ್ರೆ ಇದೆಲ್ಲವೂ ಕೂಡ ಪಬ್ಲಿಸಿಟಿ ಗಿಮಿಕ್ ಅಂತ ಹೇಳಿ ಸರ್ಕಾರ ಇದೆಲ್ಲವೂ ಕೂಡ ಪಬ್ಲಿಸಿಟಿ ಗಿಮಿಕ್ ನಿಂದ ಜನಗಳ ಜೊತೆ ಆಟ ಆಡ್ತಿದಾರ ಅಂತ ಹೇಳಿ ನನ್ನ ಪ್ರಶ್ನೆ. ಏನ್ ಹೇಳ್ತೀಯಲ್ಲ ತಾನು? ಯಾಕಂದ್ರೆ ಬಹಳಷ್ಟು ಜನ ನಾವು ಕೂಡ ಹೋಗಿದ್ವಿ, ಚಿನ್ನಸ್ವಾಮಿಗೆ ಹೋಗಿದ್ವಿ, ಇದಕ್ಕೂ ಕೂಡ ಭೇಟಿ ನೀಡಿದ್ವಿ. ನಿನ್ನೆ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿನ ಒಂದು ದೃಶ್ಯಾವಳಿ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಜನ, ಲಕ್ಷಾಂತರ ಜನಗಳು ಆ ಒಂದು ರ್ಯಾಲಿನ ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಕೂಡ್ತಿದ್ರು. ಅವ್ರಿಗೆಲ್ಲ ಕೂಡ ಐಡಿಯಾ ಕೂಡ ಇರ್ಲಿಲ್ಲ ಇವತ್ತು ರ್ಯಾಲಿ ಕ್ಯಾನ್ಸಲ್ ಆಗುತ್ತೆ ಅಂತ. ಎಷ್ಟು ಮಳೆ ಬಂದ್ರು ಕೂಡ ಪುಟ್ಟ ಮಕ್ಕಳು ಜೊತೆ ಎಷ್ಟು ಕಾತುರದಿಂದ ಕಾಯ್ತಾ ಕೂತಿದ್ರಂದ್ರೆ ರ್ಯಾಲಿ ಕ್ಯಾನ್ಸಲ್ ಆಗಿದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ನಿರಾಶೆ ಮಾಡಿದೆ. ಅವ್ರ ಒಂದು ಒಪಿನಿಯನ್ಸ್ ನ ನಾವು ಕೇಳಿದಾಗ ನಿನಗೆ ಎಷ್ಟೊಂದ್ ಜನ ಹೇಳ್ತಾ ಹೋದ್ರು, ಒಂದು ದಿನದ ಮುಂಚೆಯಿಂದಾನೇ ಅವರು ಇಲ್ಲಿಗೆ ಬಂದಿರುವಂತದ್ದು. ಚಿತ್ರದುರ್ಗ, ಶಿವಮೊಗ್ಗ, ಇಷ್ಟು ದೂರದಿಂದ ಅವ್ರ ನೆಚ್ಚಿನ ತಂಡವನ್ನ ನೋಡೋದಕ್ಕೆ ಅವರು ಬಂದಿರ್ತಾರೆ. ಆದ್ರೆ ಈ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ರ್ಯಾಲಿನ ಅವರು ಎಷ್ಟೊಂದ್ ಜನ ಹೇಳೋದನ್ನ ನಾವು ಕೇಳಿದಾಗ ಅವಶ್ಯಕತೆ ಇರ್ಲಿಲ್ಲ. ಅವಶ್ಯಕತೆ ಇತ್ತ? ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ರಿ ಅಷ್ಟೇ. ಅವರ ಒಂದು ಗಿಮಿಕ್ಕಿಗೆ ಜನಗಳ ಜೊತೆ ಆಟ ಆಡ್ತಿದ್ದಾರೆ ಅಷ್ಟೇ. ಅವರ ಒಂದು ಗಿಮಿಕ್ಕು, ಅವರ ಒಂದು ಪಬ್ಲಿಸಿಟಿ, ಅವ್ರು ಇದಕ್ಕೆ ಅವರ ಒಂದು ಸ್ವಾರ್ಥಕ್ಕೆ ಜನಗಳ ಜೊತೆ ಆಟ ಆಡ್ಬಿಟ್ರ ಅನ್ಸುತ್ತೆ ಒಂದೊಂದ್ಸಲಿ. ಯಾಕಂದ್ರೆ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಅಲ್ಲ, ಒಂದು ನೀಟಾಗಿ ಪ್ಲಾನ್ ಮಾಡ್ಬೋದಿತ್ತಲ್ಲ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೇಕಿತ್ತಲ್ವ? ಅಷ್ಟು ಜನ ಸೇರ್ತಾರೆ ಅಂದಾಗ ಒಂದು ನೀರಿನ ವ್ಯವಸ್ಥೆ, ಒಂದು ಊಟದ ವ್ಯವಸ್ಥೆ ಏನೂ ಇರ್ಲಿಲ್ಲ ವೀಕ್ಷಕರಲ್ಲಿ, ಏನೂ ಇರ್ಲಿಲ್ಲ. ಹಾಗಾದ್ರೆ ಯಾಕೆ ಇಂಥ ಒಂದು ಸಂಭ್ರಮ ಯಾಕೆ ಆಗಿದ್ರೆ? ಜನಗಳು ಅಷ್ಟು ಕಾತುಳಿತಕ್ಕೂ ಒಳಗಾಗ್ತಾ ಇದ್ದಾರೆ. ಎಲ್ಲೂ ಜನಗಳನ್ನ ತಡಿಯಕ್ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ಸೆಕ್ಯೂರಿಟಿ ಇಲ್ಲ ಅಲ್ಲಿ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು. ಯಾಕೆ ಸಡನ್ ಆಗಿ ಯಾಕೆ ಈ ತರ ಒಂದು ಡಿಸಿಷನ್? ನಿಮ್ಗೆ ಟ್ರೋಫಿ ತಗೊಂಡು ಅವ್ರನ್ನ ನೀಟಾಗಿ ಸನ್ಮಾನ ಮಾಡಿದ ತಕ್ಷಣ ಏನಾದ್ರು ಬಂದ್ಬಿಡ್ತಾ ನಿಮಗೆ? ಕಳ್ಕೊಂಡ್ವಿ ನಾವು ಎಷ್ಟೋ ಜನರನ್ನ. ಸುಮಾರು 11 ಜನ ತೀರ್ಕೊಂಡ್ರು. ಸುಮಾರು 11 ಜನ. ಕಮ್ಮಿ ಏನ್ರಿ ಅದು? 11 ಜನರ ಜೀವನ. ಮತ್ತೆ ನೀವ್ ಏನಾದ್ರು ಅವ್ರ ಜೀವನ ತಗೊಂಡ್ ಬರಕ್ ಸಾಧ್ಯನಾ ಅಂತ ಹೇಳಿ? ಎಷ್ಟೋ ಜನ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡೋರಾಗಿತ್ತು, ಡಾಕ್ಟರ್ ಇದಾರೆ, ಇಂಜಿನಿಯರ್ ಇದಾರೆ, ಎಷ್ಟೋ ಜನರ ಕನಸು, ಭವಿಷ್ಯ ಎಲ್ಲವೂ ಕೂಡ ಎಣಿಸಿದ್ರು. ಬರೀ ಅದೊಂದು ವಿಚಾರಕ್ಕೆ ನಿಮ್ಮ ಒಂದು ಪ್ಲಾನ್ ನೀಟ್ ಆಗಿಲ್ಲ ಇರೋದ್ ಕಾರಣ, ಅವರ ಒಂದು ಸಾವಿಗೆ ನೀವೆಲ್ಲರೂ ಕೂಡ ಕಾರಣ ಆಗಿರೋ. ನಿಮ್ಮ ಒಂದು ಪ್ಲಾನ್ ನೀಟ್ ಆಗಿಲ್ಲ ಇರೋದ್ ಕಾರಣ, ಇದೆಲ್ಲದಕ್ಕೂ ಕಾರಣ ನೀವೇ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ನೀಟಾಗಿ ಪ್ಲಾನ್ ಮಾಡಿದ್ರೆ ಬಹುಶಃ ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ವರ್ಲ್ಡ್ ಕಪ್ ಸೆಲೆಬ್ರೇಟ್ ಮಾಡಿದಂತಹ ಸಂದರ್ಭದಲ್ಲಿ ಮುಂಬೈಲೆಲ್ಲ ಮಾಡಿದ್ದಾರೆ. ಬಹಳಷ್ಟು ಇದಕ್ಕಿಂತ ಡಬಲ್ ಜನ ಸೇರಿದಾರೆ ಅಲ್ಲಿ. ಆದ್ರೆ ಅಲ್ಲೆಲ್ಲೂ ಕೂಡ ಈ ತರದ ಘಟನೆಗಳು ಆಗಿಲ್ಲ, ಸಂಭವಿಸಿಲ್ಲ. ಯಾಕೆ ಇಲ್ಲೇ ಕರ್ನಾಟಕದಲ್ಲೇ ಯಾಕೆ ಹೀಗಾಯ್ತು? ಪೂಜಾ, ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಅಲ್ಲಿ ಜನಸಾಗರ ಯಾವ ರೀತಿ ಇತ್ತು ಅಂದ್ರೆ 2 ವೀಲರ್ಸ್ ವೆಹಿಕಲ್ ಕೂಡ ಅಲ್ಲಿ ಪಾಸ್ ಆಗೋದಕ್ಕೂ ತುಂಬಾ ಕಷ್ಟ ಇತ್ತು. ಇಂಥ ಸಂದರ್ಭದಲ್ಲಿ ಅಪಘಾತಗಳು ನಡೀತಾನೆ ಇರುತ್ತೆ. ಈ ಅಪಘಾತಗಳಲ್ಲಿ ಯಾರೋ ಒಬ್ರು ತಲೆ ಸುತ್ತ ಬೀಳ್ತಾರೆ ಅಥವಾ ಉಸಿರಾಟ ತೊಂದರೆ ಆಗುತ್ತೆ. ಈ ಟೈಮ್ ಅಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಜಾಗ ಇಲ್ಲ. ಆಂಬ್ಯುಲೆನ್ಸ್ ಬರೋದಕ್ಕೂ ಜಾಗ ಇಲ್ಲ ವೀಕ್ಷಕರೇ. ಅಲ್ಲಿ ಯಾವುದೇ ತರಹದ ಆಂಬ್ಯುಲೆನ್ಸ್ ಫೆಸಿಲಿಟಿ ಕೂಡ ಇಲ್ಲ. ಇನ್ನು ಯಾವ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ಇವರು? ಇದು ಪ್ಲಾನ್ ಅಂತಾರ? ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ, ಇನ್ನೇನು ಇಲ್ಲ. ಅವರು RCB ಬೌಟ ಇದನ್ನ ಹಿಡ್ಕೊಂಡು, ಫ್ಲಾಗ್ ಹಿಡ್ಕೊಂಡು ರೋಡ್ ತುಂಬಾ ಶೋ ಮಾಡ್ಬೇಕಿತ್ತು. ನಾನು ವಿರಾಟ್ ಕೊಹ್ಲಿ ಅವ್ರನ್ನ ಕುತ್ಕೊಂಡು ಅವ್ರನ್ನ ಸನ್ಮಾನ ಮಾಡಿದೀನಿ ಅನ್ನೋ ಒಂದು ಇದಿರ್ಬೇಕು, ಏನೋ ಪ್ರೌಡ್ ಆಗಿ ಹೇಳ್ಕೊಳ್ಬೇಕು. ಸೊ ಆ ಕಾರಣಕ್ಕೆ ಇದೆಲ್ಲ ಮಾಡಿದಾರೆ ಅಷ್ಟೇ. ಇದೆಲ್ಲ ಬಿಲ್ಡಪ್, ತೋರಿಕೆ ಅಷ್ಟೇ, ಇನ್ನೇನು ಅಲ್ಲ. ನೀಟಾಗಿ ನೀವು ಜನಗಳ ಪರವಾಗೇ ಇತ್ತು. ಯಾಕಂದ್ರೆ ಅದೆಲ್ಲದೂ ಕೂಡ ಆ ಒಂದು ಸಂಭ್ರಮಕ್ಕೆ ಇಡೀ ನಾಡು ಸಂಭ್ರಮ ಪಡುವಂತಹ ಒಂದು ದಿನ ಅದು. ಒಂದೇ ಒಂದು ದಿನ ಅದೆಲ್ಲ ಕೂಡ ನೀವು ಅಳಸಾಕ್ಬಿಟ್ರಲ್ಲ ಅಂತ ಹೇಳಿ. ಇಂಥ ಒಂದು ಘಟನೆಗಳನ್ನ ನೋಡಿ ಹೆಂಗೆ ನಾವು ಮನ್ಸು ಬರುತ್ತೆ. 11 ಜನ ಸಾವು. ಪಾಪ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ,
ಆ ಜನಗಳ ಸಂದಣಿ ಕೂಗ್ತಾವ್ರೆ ಮಾಡ್ತಾವ್ರೆ. ಎಲ್ಲ ಒಂದ್ ಕಡೆ ಜನಗಳ ಉಚಿತನೂ ಅನ್ಸ್ತೈತೆ, ಯಾಕಂದ್ರೆ ಅಲ್ಲಿ ಬಹಳ ಜನ ಗೇಟ್ ತೆಗೆದು ಇದನ್ ಮಾಡ್ತಾ ಇದ್ರು, ಕುಡಿದು ಬಿಟ್ಟು ಬಹಳ ಜನ ಅಲ್ಲಿ ನಿಂತಿದ್ರು. ಯಾಕೆ ಇದೆಲ್ಲ ಕಾರಣ? ನನ್ಗೆ ಈಗಲೂ ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ. ಯಾಕೆ ಈ ತರ? ಜನಗಳ ಬಗ್ಗೆನೂ ಹೇಳೋದಾದ್ರೆ ನಾವು ಕೆಲವೊಂದು ದೃಶ್ಯಾವಳಿಲಿ ನೋಡೋದಾದ್ರೆ ಜನಗಳು ಬಿದ್ದಿರುವ ವ್ಯಕ್ತಿ ಮೇಲೆ ತುಳ್ಕೊಂಡು ಹೋಗ್ತಿದ್ದಾರೆ. ಇಂತ ಒಂದು ಉಚ್ಚಾಟತನ ಅನ್ನೋದು ಏನಿದೆ, ಇಷ್ಟೊಂದು ಉಚ್ಚಾಟತನ ಬೇಕಾ? ನೀವು ಒಂದು ಅಭಿಮಾನಿಗಳಾಗಿದ್ರೆ ಅದು ಅಭಿಮಾನನ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸ್ಬೇಕು. ನಮ್ಮ ಪ್ರಾಣವನ್ನು ಕಳ್ಕೊಂಡು ಕೂಡ ತೋರಿಸುವಂತ ಅಭಿಮಾನ ಅವಶ್ಯಕತೆ ಇದೆಯಾ? ಹೌದು, ಇಂತ ಅಭಿಮಾನ ನಿಜವಾಗ್ಲು ನಾವು ಬದುಕಿದ್ರೆ ಇಂತ 100 ಸಂಭ್ರಮದಲ್ಲಿ ಭಾಗಿಯಾಗ್ಬೋದ್ರಿ. ನೆಕ್ಸ್ಟ್ 100 ಸಂಭ್ರಮಗಳಲ್ಲಿ ಭಾಗಿಯಾಗ್ಬೋದು. ಇಂತ RCB ಕಪ್ ಅನ್ನ ಸಪೋರ್ಟ್ ಮಾಡೋದ್ರ ಮೂಲಕ ನಾವು ಇನ್ನೊಂದಷ್ಟು ಕಪ್ಗಳನ್ನು ನಮ್ದು ಹಾಕಿಸ್ಕೋಬಹುದಿತ್ತು. ಆದ್ರೆ ನೀವ್ ಯಾಕೆ ಜನಗಳಿಗೆ ಅಟ್ಲೀಸ್ಟ್ ಒಂದ್ ಇದಿರ್ಲಿಲ್ಲ? ಚಿಕ್ಕ ಮಕ್ಕಳನ್ನ ಕಳ್ಕೊಂಡು ಹೋಗುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ಬಹಳ ನಿರೀಕ್ಷೆ ಅನಲೈಸೇಷನ್ ಪ್ರಕಾರ ಬಹಳ ಜನಕ್ಕಿತ್ತು. ಯಾಕಂದ್ರೆ RCB ಅಂದ್ರೆ ಫ್ಯಾನ್ಸ್ ಜಾಸ್ತಿ ಬಂದೇ ಬರ್ತಾರೆ, ಬಹಳ ಜನ ಇದ್ದೇ ಇರ್ತಾರೆ. ಆದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ಒಂದು ಭವಿಷ್ಯ ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ಹಾಗಾದ್ರೆ ಇದೆಲ್ಲವೂ ಕೂಡ ರಾಜಕೀಯನ? ಇದರಿಂದ ರಾಜಕೀಯ ಇದೆನಾ? ಇದೆಲ್ಲವೂ ಕೂಡ ರಾಜಕೀಯನ? ಹಾಗಾದ್ರೆ ರಾಜಕೀಯ ವಿಚಾರಕ್ಕೆ, ರಾಜಕೀಯ ಪಬ್ಲಿಸಿಟಿಗೆ ಇದೆಲ್ಲ ಕೂಡ ಮಾಡ್ತಾ ಇದಾರ. ಇದ್ರ ಜೊತೆಗೆ ವಿರೋಧ ಪಕ್ಷದವರು ಕೂಡ ನಾನೆಲ್ಲಿಡ್ಲಿ ಅಂತ ಅನ್ಕೊಂಡು ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಿತ್ತಾ ನಿಮಗೆ? ಇದು ಬೇಕಿತ್ತಾ? ಹಿಂಗೆಲ್ಲ ಮಾಡುವುದಿತ್ತಾ ಅಂತ ಅವರು ಕೂಡ ಒಂದಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇರೋದು. ಆದ್ರೆ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ, ಹೌದು ಅವ್ರು ಹೇಳ್ತಾ ಇರೋ ವಿಚಾರನು ಕರೆಕ್ಟು, ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ RCB ಅಲ್ಲಿ ಅಂದ್ರೆ ಕಪ್ ಏನ್ ತಗೊಂಡ್ಬಂದಿದ್ದಾರೆ ಅದಕ್ಕೆ ಏನಾದ್ರೂ ಒಂಥರ ಟಾಂಟ್ ಕೊಡೋ ತರ ಇದೆನಾ ಅಂತ ನನಗೆ ಅನ್ಸಕ್ ಶುರುವಾಯ್ತು ಅಲ್ವಾ? ಬಿಕಾಸ್ ಇವಾಗ ನೋಡೋದಾದ್ರೆ ಮಹಾಕುಂಭ ಮೇಳದಲ್ಲೂ ಸಾವಿರಾರು ಜನ ಸಾವನ್ನಪ್ತಾರೆ. ಅವಾಗ ಈ ವಿರೋಧ ಪಕ್ಷದವರು ಎಲ್ಲೋಗಿದ್ರು? ಈ ಟೀಕೆಗಳು ಎಲ್ಲಿತ್ತು? ಇವಾಗ ಈ ಟೀಕೆಗಳಿಂದ ಎಲ್ಲೋ 18 ವರ್ಷಗಳ ನಂತರ RCB ಏನ್ ಕಪ್ ಗೆದ್ದಿದೆ, ಇದಕ್ಕೊಂದು ಕಪ್ಪು ಚುಕ್ಕೆ ಇಟ್ಟಂಗ ಆಗ್ತಾ ಇದೆ. ಆ ಸಂಭ್ರಮನ ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಮರೆ ಆಗುವಂತ ಸಂದರ್ಭಗಳನ್ನ ಈ ಟೀಕೆಗಳು ಮಾಡ್ತಾ ಇದೆ ಅಂತ ತಪ್ಪೇನಿಲ್ಲ. ಅಂಡ್ ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬೆಳಗ್ಗೆ ಒಂದಷ್ಟು ನ್ಯೂಸ್ ನೋಡ್ತಾ ಇದೆ, ಹೀಗೆ ಊಹಾಪೋಹಗಳು ಹರಡ್ತಾ ಇದೆ. ಒಂದು 10 ಲಕ್ಷ ಕೊಡೋದ್ರ ಮೂಲಕ ನಾನು ಸಂತಾಪನ ಸೂಚಿಸ್ತಾ ಇದ್ದೀನಿ ಅಂದ್ರೆ ಯಾರ್ಯಾರು ಈ ಒಂದು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಕುಟುಂಬದವರಿಗೆ ಅವ್ರಿಗೆ ಒಂದು 10 ಲಕ್ಷ ಕೊಡೋದ್ರ ಮೂಲಕ ಒಂದು ಪರಿಹಾರವನ್ನ ಸೂಚಿಸ್ತೀನಿ. 10 ಲಕ್ಷ ಕೊಟ್ಟ ತಕ್ಷಣ ಅವ್ರ ಜೀವ ವಾಪಸ್ ಬಂದ್ಬಿಡುತ್ತೆ ಹಾಗಾದ್ರೆ? ಯಾಕಂದ್ರೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ಇಂಥ ಲಕ್ಷಗಳನ್ನು ದುಡಿಬಹುದು ಅವ್ರು ಬದುಕಿದ್ರೆ ಇಂಥ ಲಕ್ಷಗಳು ದುಡಿಬೋದಿತ್ತು ಅಲ್ವಾ? ಅವ್ರು ಕೊಟ್ಟ ತಕ್ಷಣ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಇದೆಲ್ಲವೂ ಕೂಡ ಕಾಮನ್, ಈ ತರ ಸೇರಿದ ಮೇಲೆ ಜನಗಳು ಇದೆಲ್ಲ ನಡೆಯೋದು ಕಾಮನ್. ಯಾಕ್ರಿ ಹಾಗಾದ್ರೆ ಮುಂಬೈಲಿ ನಡೆದಿಲ್ಲ? ವರ್ಲ್ಡ್ ಕಪ್ ಗೆದ್ದಾಗ ಅದೇ ಮುಂಬೈಲಿ ಸೆಲೆಬ್ರೇಷನ್ ಮಾಡಿದ್ರು, ಅಲ್ಲಿ ಯಾಕಿಂತ ಘಟನೆಗಳು ನಡೀಲಿಲ್ಲ ಹಾಗಾದ್ರೆ? ಎಲ್ಲ ಕಡೆ ನಡೆಯೋದಿದ್ರೆ ಯಾಕೆ ಮುಂಬೈಲಿ ನಡೀಲಿಲ್ಲ ಹಾಗಾದ್ರೆ? ನನ್ನ ಪ್ರಶ್ನೆ ಇದೆ. ಇದೆಲ್ಲ ನೋಡ್ತಾ ಹೋದ್ರೆ ನಮ್ಗೆ ಅನ್ಸೋದ್ ಒಂದೇ, ಇಲ್ಲಿನ ವ್ಯವಸ್ಥೆನೇ ಇದಕ್ಕೋಸ್ಕರ ಕಾರಣ. ಸಾಕಷ್ಟು ಕಡೆ ಈ ತರದೊಂದು ಸೆಲೆಬ್ರೇಷನ್ ನಡೀತು, ಅಲ್ಲೆಲ್ಲ ಇಂತ ದುರಂತರ ಸಂಭವಿಸಿರ್ಲಿಲ್ಲ, ಯಾಕಂದ್ರೆ ಅಲ್ಲಿನ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು. ಆದ್ರೆ ಇಲ್ಲಿನ ವ್ಯವಸ್ಥೆ ಏನಿದೆ, ಈ ಒಂದು ದುರಂತಕ್ಕೆ ಕಾರಣಕ್ಕೆ ವ್ಯವಸ್ಥೆನೇ ಹೇಳ್ಬೋದು ಅಂದ್ರೆ ತಪ್ಪೇನಾಗೋದಿಲ್ಲ. ಖಂಡಿತ ಹೌದು. ಇನ್ನೇನು ಇಲ್ಲ, ಈಗೆಲ್ಲ ಹೋಗ್ಬಿಟ್ಟಿದೆ. ಯಾಕಂದ್ರೆ RCB ಒಂದ್ ಕಡೆ ದುಪ್ಪಟ್ಟಷ್ಟು ಸಂಭ್ರಮ ಒಂದ್ ಕಡೆ ಆಯ್ತು, ಇನ್ನೊಂದು ಕಡೆ ಬಹಳ ಅದೆಲ್ಲ ಒಂದ್ ಕಡೆ ಅಳಸಾಕ್ಬಿಡ್ತು ಅಂತಂದ್ರೆ ತಪ್ಪಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನನಗೆ ಬಹಳ ಬೇಜಾರಾದಂತಹ ವಿಚಾರ, 11 ಜನ ಸಾವನ್ನಪ್ತಾರೆ, ಸುಮಾರು 30ಕ್ಕೂ 40 ಹೆಚ್ಚು ಜನ ಗಾಯ ಇದನ್ ಮಾಡಿದ್ದಾರೆ. ಇನ್ನೂ ಗೊತ್ತಿಲ್ಲ ನಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದಾಗಿದ್ದಾರೆ ಅಂತ ಹೇಳಿ. ಬಹುಶಃ ಅವರೆಲ್ಲರಿಗೂ ಕೂಡ ನೋಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಎಲ್ಲಿ ಯಾವ ಹಂತಕ್ಕೆ ಮುಟ್ಟುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಏನು ಕೇಳ್ಕೊಳ್ಳೋದು, ಏನ್ ಬೇಡ್ಕೊಳ್ಳೋದು ಅಂದ್ರೆ, ಜನರ ಬಗ್ಗೆ ಯೋಚನೆ ಮಾಡ್ರಿ, ಜನರು ಪರವಾಗಿ ನಿಲ್ರಿ. ಯಾಕ್ರಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅಧಿಕಾರವನ್ನ ಬೆಳೆಸ್ಕೊಳ್ತೀರಾ? ದಯವಿಟ್ಟು ಜನಗಳ ಪರ ನಿಲ್ಲಿ, ಜನಗಳ ಸಿಚುಯೇಷನ್ ಯೋಚನೆ ಮಾಡಿ, ಇಂಥದ್ದೆಲ್ಲವೂ ಕೂಡ ಪ್ಲಾನ್ ಮಾಡಿ. ಯಾವುದೇ ತರದ ಬಿಲ್ಡಪ್ ಬೇಡ, ರಾಜಕೀಯ ಬೇಡ. ನಾವೇ ನಿಮ್ಮನ್ನ ಗೆಲ್ಸೋದು ಅಲ್ವಾ? ನಾವೇ ನಿಮ್ಮನ್ನ ಗೆಲ್ಸೋದು. ಬೇಕಿತ್ತ ಇದೆಲ್ಲ? ಜನಗಳ ಬಗ್ಗೆ ಒಂಚೂರು ಯೋಚನೆ ಮಾಡಿ. ಏನಾದ್ರೂ ಒಂದು ಮಾಡ್ತೀರಾ ಅಂದ್ರೆ 100 ಸಲ ಏನೇನಾಗುತ್ತೆ, ಹೆಂಗಿರ್ಬೇಕು, ಅಟ್ಲೀಸ್ಟ್ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಇನ್ನೇನ್ರಿ ಯೋಚನೆ ಮಾಡಿದಿರೋ ನೀವು? ಜನರ ಪರವಾಗಿ ಎಲ್ರಿ ಇದೀರಿ? ಬರೀ ಸಂಭ್ರಮ ಮಾಡಬೇಕು, ನಾನು ಫೋಟೋ ತೆಗಿಸ್ಕೋಬೇಕು, ರ್ಯಾಲಿ ಹೋಗ್ಬೇಕು, ಒಂದು ಸನ್ಮಾನ ಮಾಡ್ಬೇಕಿತ್ತು, ಏನೋ ಹೇಳ್ಕೋಬೇಕಲ್ಲ. RCB ಪಬ್ಲಿಸಿಟಿ ಏನ್ ಮಾಡಿದ್ರು ಪಬ್ಲಿಸಿಟಿ, ಕಾರ್ಯಕ್ರಮ ಮಾಡಿದ್ರು ಪಬ್ಲಿಸಿಟಿ.
ಪಬ್ಲಿಸಿಟಿ. ಅಲ್ವಾ? ಸೊ ಪಬ್ಲಿಸಿಟಿಗೋಸ್ಕರ ಸಾರ್ವಜನಿಕರನ್ನ ಬಳಸ್ಕೊಳ್ಳುವಂತ ಅವಶ್ಯಕತೆ ಇತ್ತ? ಹೌದು. ಈ ರ್ಯಾಲಿ ಎಲ್ಲ ಬೇಕಿತ್ತ? ಹೌದು, ಇದೇ ನಮ್ಮ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಹೊಸ ಅಧ್ಯಾಯ.